ನಿನ್ನ ಸೊಕ್ಕೆ ಆಯುಧ ಪಾಣಿಯಾಗಿ ಅಷ್ಟಾಭುಜಯಾಗಿ ಸಿಂಹವಾಹಿನಿಯಾಗಿ ನಮ್ಮ ವರಂದದ ತರಿತ ಬುದ್ಧಿಸಾಗಿ ಬರುತ್ತಿದ್ದೀಯ. ನಾನೇ ಕೊಂದವಳು. ಯಾಕೆ ಏನು ನನಗೂ ನಿನಗೂ ಏನು ಇರಲ್ಲ. ಒಂದು ಹೆಜ್ಜೆ ಬಂದಿರಿಸಿಯಾದರೆ ಜಾಗ್ರತೆ. ನಿಂತಿದ್ದೇನೆ. ನಿನ್ನ ವಿಚಾರವಾಗಿ ತಿಳಿದೇ ಬಂದವಳು ನಾನು. ಓಹೋ, ನೆತ್ತಿಯಲ್ಲಿ ಕೋಡುಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವೇ ನಿನ್ನ ಆಧೀನದಲ್ಲಿದೆ ಎಂಬ ಹಾಗೆ ಭಾವಿಸಿಕೊಂಡೆ ಏನೋ. ಜಗತ್ತನ್ನೇ ನಿಯಂತ್ರಿಸುವುದಕ್ಕೆ ಇನ್ನೊಂದು ಶಕ್ತಿ ಇದೆ ಎನ್ನುವುದು ಜ್ಞಾಪಕದಲ್ಲಿರಲಿ. ಅದು ನಾನೇ. ವಿಧಿಯಿಂದ ವರವನ್ನು ಪಡೆದೆಯಾ? ಪಡೆದೆ. ಗೋಬ್ರಾಹ್ಮಣರಿಗೆ ಹಿಂಸೆಯನ್ನು ಕೊಟ್ಟೆಯಾ? ಸ್ವಲ್ಪ. ಯಜ್ಞಯಾಗಾದಿಗಳನ್ನೆಲ್ಲ ಹಾಳೆಸಗಿದೆಯಾ? ಹೀಗೆ ಕಾಲಲ್ಲಿ ದೇವತೆಗಳನ್ನೇ ಸ್ಥಾನಭ್ರಷ್ಟನಾಗಿ ಮಾಡಿದೆಯಾ? ಇದು ಸಜ್ಜನನ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಲ್ಲ, ನಿನ್ನನ್ನು ತರೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ನಿನ್ನ ಕಣ್ಣ ದೃಷ್ಟಿಯಲ್ಲಿ ಬಂದು ನಿಂತವಳಿದ್ದೇನೆ. ಸಾರಿ ಹೇಳ್ತಾ ಇದ್ದೇನೆ, ಕ್ಷೇಮದಲ್ಲಿ ಬಾಳಿ ಬದುಕುವಂತಹ ಆಸೆ ನಿನಗಿದ್ದಂತೆ ಹೌದಾದರೆ ಆ ದೇವಲೋಕವನ್ನು ಸುರಪ್ಪನ ಪದಕೊಪ್ಪಿಸಿ ಶರಣಾಗುವುದಿಲ್ಲ ನಾನು. ಇಲ್ಲದಿದ್ದರೆ ಶಿರ ಹಾರಿಸಿ ಬಿಟ್ರೆ ಬಾರಿ ಮಾತಾಡ್ತೀನಿ. ಕೊಂದೇನೆ ಅದು ಬಿಡು. ಈ ಕಾಲಕ್ಕೆ ನಿನ್ನ ಕೈ ತಗೊಂಡು ಕೆಳಗೆ ಹಾಕಿ ಕೆಳಗಿರಿಸಿ ಸಿಂಹವನ್ನು ಕಾಡಿಗಟ್ಟಿ ಅಡ್ಡಿ
ಗೋಣವೇ ಏಯ್, ಸಾಮಾನ್ಯ ಹೆಣ್ಣೆಂಬ ಹಾಗೆ ಭಾವಿಸಿದೆಯಾ ದುಷ್ಟ ಯಾರು ನೀನು? ಅಷ್ಟಭುಜೆ ಹಾ, ಅಯ್ಯೋ ನಿಜೆ ಹಾ, ನಿನ್ನ ಪಾಲಿನ ಮೃತ್ಯು ಹೌದಾ?